ಅವರು ತಮಿಳುನಾಡು ಸಿಎಂ ಅವರು ಪಾಪ ಮುಖ್ಯಮಂತ್ರಿ ಆದ್ರೂ ಅವರು ಸಿನಿಮಾ ನಟ ಅಂತ ತಿಳ್ಕೊಂಡಿದ್ದಾರೆ. ಅವರು ಮಾತಾಡೋದೆಲ್ಲ ನಾನು ನೋಡ್ತಾ ಇದ್ದೀನಿ, ಎಲ್ಲ ಬರೀ ಸಿನಿಮಾ ಡೈಲಾಗ್ ಮತ್ತು ಸಿನಿಮಾ ತರ ಅವರು ಆಕ್ಟಿಂಗು. ಪ್ರತಿಯೊಂದಕ್ಕೂ ನಿಂತರೆ ಕುಂತ್ರೆ ಪೊಲೀಸ್ನವ್ರಿಗೆ ಸೆಲ್ಯೂಟ್ ಹೊಡೆದಾಗ್ಲಿ, ಮನೇಲಿ ಹೋಗ್ಬೋದು ಊಟ ಮಾಡೋದಾಗ್ಲಿ, ಊಟ ತರ ಮಾಡೋದಾಗ್ಲಿ, ಅವರು ಸಿನಿಮಾ ನಟನ ಮೇಲೆ. ಇದು ಸರ್ಕಾರ, ರಾಜ್ಯ, ಇದು ಸಿನಿಮಾ ಅಲ್ಲ. ಸಿನಿಮಾದಲ್ಲಿ ಪಾತ್ರ ಮಾಡದಂಗಲ್ಲ. ಸಿನಿಮಾದವರು ಏಕ್ದಮ್ ಚಂದ್ರಲೋಕಕ್ಕೆ ಹೋಗಿ ಭೂಲೋಕ ಇಳಿತೀವಲ್ಲ, ಆ ತರ ಅಲ್ಲ ಇದು. ಇದೇ ಬೇರೆ ಅದೇ ಬೇರೆ. ಏನೋ ಈ ಜನರ ಒಂದು ಅಭಿಮಾನ ಚಿತ್ರದ ಮೇಲಿತ್ತು, ವೋಟ್ ಹಾಕಿದ್ರು. ಆ ದೃಷ್ಟಿಯಿಂದ ಇವತ್ತು ತಮಿಳುನಾಡಿನ ಅಂತ ಲೀಡರ್ಗಳು ಯಾರೂ ಇಲ್ಲ. ಇವತ್ತು ಪ್ರಕಾರ ಎಲ್ಲ ಪಾರ್ಟಿ ನೋಡ್ತೀನಿ ಅಂತ ಹೇಳ್ಕೊಳ್ಳಂತ ಲೀಡರ್ಗಳು ಅಲ್ಲೂ ಇಲ್ಲ. ಇವತ್ತು ನಮ್ಮಲ್ಲಿ ಏನು ಅನಾಹುತ ಆಗಿದೆ ಅಲ್ಲೂ ಅದೇ ಅನಾಹುತ ಆಗಿದೆ. ಅಂತದ್ರಲ್ಲಿ ವಿಜಯ್ ಅಲ್ಲಿ ಮುಖ್ಯಮಂತ್ರಿ ಆದರು ಅಂತಂದ್ರೆ ಅದೇನ್ ನನ್ಗೆ ಅರ್ಥನೇ ಆಗ್ತದೆ. ಅವ್ರ ಆಡಳಿತ ನಾನು ನೋಡ್ತಾ ಇದ್ದೀನಿ, ಏನಂದ್ರೆ ಏನಿಲ್ಲ. ಈಗ ಅಪ್ಪ ಮತ್ತೊಂದು ಈಗ ಶುರುವಾಗಿದೆ. ಅಪ್ಪನಿಗೆ ಚಿತ್ರರಂಗದಲ್ಲಿದ್ದಾನೆ ಅಂತೇಳಿ ಅವನ ಮಗನಿಗೆ ತರ್ತಾ ಇದ್ದಾರೆ. ಯಾರೋ ಅವ್ರ ತಾತ ಅವರು. ಈಗ ಅವರ ಫ್ಯಾಮಿಲಿ ಗಲಾಟೆ ನಡೀತಾ ಇದೆ ಅಲ್ಲಿ. ವಿಜಯ್ ಮಗನಿಗೂ ಅವ್ರ ತಂದೆಗೂ ಗಲಾಟೆ ನಡೀತಾ ಇದೆ. ಅವ್ರ ರಾಜ್ಯಕ್ಕಿಂತ ಹೆಚ್ಚಾಗಿ ಸ್ವಂತ ಅವರು ನಡೀತಾ ಇದೆ. ನನ್ನ ಪ್ರಕಾರ ವಿಜಯ್ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯ ಅಂತಲ್ಲ. ವಿಜಯ್ ಮಾಡಕ್ಕಾಗಲ್ಲ, ಆಡಳಿತ ನಡೆಸಕ್ಕಾಗಲ್ಲ, ಶಕ್ತಿ ಇಲ್ಲ. ಮತ್ತು ನೀವೇನಾದ ಗಲಾಟೆಗೆ ಮಾಡಿದ್ರೆ ಯಾವ ವಿಜಯ್ ಒಂದು ಚಿತ್ರ ಅವಂದಾಗ್ಲಿ ಅವ್ ಮಗಂದಾಗ್ಲಿ ಯಾವುದನ್ನು ಬಿಡೋದಿಲ್ಲ. ಸಂಪೂರ್ಣ ಚಿತ್ರಗಳನ್ನ ಬಂದ್ ಮಾಡ್ತೀವಿ. ಒಂದು ಚಿತ್ರ ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ನಡೆಯಕ್ಕೆ ಬಿಡೋದಿಲ್ಲ. ಗಂಭೀರವಾಗಿರ್ಬೇಕು. ಕುಡಿಯೋ ನೀರಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಕುಡಿಯೋ ನೀರು ಕೊಡೋದಿಲ್ಲ ಅಂತ ಹೇಳಿದ್ರೆ, ಇಲ್ಲೇ ತಮಿಳರಿದಾರಲ್ಲ ಕರ್ನಾಟಕದಲ್ಲೇ, ಬೆಂಗಳೂರು ಸೇರಿದ ಕರ್ನಾಟಕದಲ್ಲಿ ಲಕ್ಷಾಂತರ ತಮಿಳರಿದ್ದಾರೆ. ಅವ್ರು ನೀರು ಕುಡಿಯೋದು ಬೇಡವಾ? ಅದು ಕರೆಸ್ಕೊಂಡ್ಬಿಡಿಯಾಗ್ರೆ ತಮಿಳುನಾಡು ಮುಖ್ಯಮಂತ್ರಿಯವರೇ, ಇಡೀ ಕರ್ನಾಟಕದಲ್ಲಿರುವ ಎಲ್ಲಾ ತಮಿಳರು ಕೂಡಲೇ ತಮಿಳುನಾಡು ಬಂದ್ಬಿಡಿ, ನೀವಲ್ಲಿ ನೀರು ಕುಡಿಬೇಡಿ ಅಂತ ಕರೆಸಿ ಅವರಿಗೆ. ಎಲ್ಲ ಬರೀ ಬೇಜವಾಬ್ದಾರಿ. ಒಬ್ಬ ಒಳ್ಳೆ ಅಲ್ಲಿ ನಾಯಕತ್ವ ಇಲ್ಲ ಇವತ್ತು. ಆ ಕಾಲದಲ್ಲಿ ಜಯಲಲಿತಾ, ಈ ಕಡೆ ಕರುಣಾನಿಧಿ, ರೈತರು, ಅದೊಂದು ಕಾಲ. ಇವತ್ತು ಅದಿಲ್ಲ, ಆ ರೀತಿ ಇಲ್ಲ. ಆದ್ರಿಂದ ಅಲ್ಲೂ ಬೇಜವಾಬ್ದಾರಿ, ನಮ್ಮಲ್ಲೂ ಬೇಜವಾಬ್ದಾರಿ. ನಮ್ಮ ಜನ ನಿಜವಾಗ್ಲೂ ಕಣ್ಣೀರಿಡಬೇಕಾದ ಪರಿಸ್ಥಿತಿ ಬಂದಿದೆ. 15ರಿಂದ ತೀವ್ರವಾದಂತಹ ಹೋರಾಟ ಮಾಡಬೇಕು.